Myself, Chandana KS. I am studying in first PU in Gurukula PU College. Today I am going to explain about morphology and anatomy of the frog. Frog can live in both land and in fresh water. They belong to class Amphibia and phylum Chordata. The most common species of frog found in India is Ranatagina. ಅವುಗಳ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ ಎಂತಕ್ಕೆಂದ್ರೆ ಅವು ಬಾಡಿ ಟೆಂಪರೇಚರ್ ಎನ್ವಿರಾನ್ಮೆಂಟ್ ಇರೋ ಟೆಂಪರೇಚರ್ಗೆ ವೇರಿ ಆಗ್ತಿರುತ್ತೆ. ಸೊ ಅವನ್ನ ಕೋಲ್ಡ್ ಬ್ಲಡೆಡ್ ಮತ್ತೆ ಪೈಕಿರೋಥಮಸ್ ಅಂತ ಕರಿತೀವಿ. ದೇ ಹ್ಯಾವ್ ಎ ಎಬಿಲಿಟಿ ಟು ಚೇಂಜ್ ದ ಕಲರ್ಸ್ ವೈಲ್ ದೇ ಆರ್ ಇನ್ ಗ್ರಾಸ್ ಅಂಡ್ ಆರ್ ಇನ್ ಡ್ರೈ ಲ್ಯಾಂಡ್. ಎಂತಕ್ಕೆ ಆ ಥರ ಕಲರ್ ನಾವು ಚೇಂಜ್ ಮಾಡ್ತೇವೆ ಅಂದ್ರೆ ಟು ಹೈಡ್ ಫ್ರಮ್ ದೇರ್ ಎನಿಮೀಸ್. ಸೊ ದಿಸ್ ಪ್ರೊಟೆಕ್ಷನ್ ಆಫ್ ಕಲರೇಷನ್ ಇಸ್ ಕಾಲ್ಡ್ ಕೆಮಿಯೋಫ್ಲೇಕ್. ಅವುಗಳ ಸ್ಕಿನ್ ತುಂಬಾ ಸ್ಮೂತ್ ಮತ್ತೆ ಸ್ಲಿಪ್ಪರ್ ಜಾರುತ್ತೆ. ಎಂತಕ್ಕೆ ಅಂದ್ರೆ ಮ್ಯೂಕಸ್ ಅನ್ನೋ ಗ್ಲ್ಯಾಂಡ್ ಸ್ಕಿನ್ ಅಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ಅವುಗಳ ಸ್ಕಿನ್ ಯಾವಾಗಲೂ ಮಾಯಿಸ್ಟ್ ಕಂಡೀಷನ್ ಅಲ್ಲೇ ಇರುತ್ತೆ. ಅವುಗಳ ಡಾರ್ಸಲ್ ಸೈಡ್ ಪೇಲ್ ಯೆಲ್ಲೋ ಇರುತ್ತೆ ಮತ್ತೆ ವೆಂಟ್ರಲ್ ಸೈಡ್ ಆಲಿವ್ ಗ್ರೀನ್ ಇರುತ್ತೆ ವಿತ್ ಇರ್ರೆಗ್ಯುಲರ್ ಡಾರ್ಕ್ ಸ್ಪಾಟ್ಸ್ ಇರುತ್ತೆ. ಮೇಲ್ ಫ್ರಾಗ್ಗಳು ಮಾತ್ರ ನೀರ್ನ ಕುಡಿಯೋದಿಲ್ಲ. ಅವುಗಳ ಸ್ಕಿನ್ ಮುಖಾಂತರ ಅವು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅವು ಮೇಲ್ ಫ್ರಾಕ್ಸ್ ಮಾತ್ರ ಸೌಂಡ್ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುವಂಥದ್ದು. ಫೀಮೇಲ್ ಮತ್ತೆ ಅವಕ್ಕೆ ಕಾಪ್ಯುಲೇಟರ್ ಪ್ಯಾಡ್ಸ್ ಫಸ್ಟ್ ಡಿಜಿಟಿನ 4 ಲಿಂಬಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಫೀಮೇಲ್ ಫ್ರಾಗ್ ಅಲ್ಲಿ ಅದು ಆಬ್ಸೆಂಟ್ ಇರುತ್ತೆ. ಫ್ರಾಗ್ಗಳು ಸಮ್ಮರ್ ಅಲ್ಲಿ ಮತ್ತೆ ವಿಂಟರ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಎಂತಕ್ಕೆ ಅಂದ್ರೆ ಅವು ಮಣ್ಣಿನ ಒಳಗಡೆ ವಾಸವಾಗಿರುತ್ತೆ ಆ ಒಂದು ಪೀರಿಯಡ್ ಅಲ್ಲಿ. ಸೊ ಸಮ್ಮರ್ ಸ್ಲೀಪ್ ನ ಎಸ್ಟಿವೇಶನ್ ಅಂತ ಕರಿತೀವಿ, ವಿಂಟರ್ ಸ್ಲೀಪ್ ನ ಹೈಬರ್ನೇಷನ್ ಅಂತ ಕರಿತೀವಿ. ನಾವು ಫ್ರಾಗ್ ನ ಎಗ್ ಮತ್ತೆ ಟ್ರಂಕ್ ಆಗಿ ಡಿವೈಡ್ ಮಾಡ್ತೀವಿ. ಬಟ್ ಅವಕ್ಕೆ ನೆಕ್ ಮತ್ತೆ ಟೈಲ್ ಆಬ್ಸೆಂಟ್ ಇರುತ್ತೆ. ನೆಕ್ಸ್ಟ್ ಫೋರ್ ಲಿಮ್ಸ್ ಹೈಂಡ್ ಲಿಮ್ಸ್ ವಾಕಿಂಗ್ ಮಾಡಕ್ಕೆ, ಸ್ವಿಮ್ಮಿಂಗ್ ಮತ್ತೆ ಲೀಪಿಂಗ್ ತೆವಳಕ್ಕೆ ಬರೋಯಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಹೈಂಡ್ ಲಿಮ್ಸ್ 5 ಡಿಜಿಟ್ ಇಂದ ಎಂಡ್ ಆಗ್ತವೆ, ದೇ ಆರ್ ಲಾರ್ಜರ್. ಮತ್ತೆ ಫೋರ್ ಲಿಮ್ಸ್ 4 ಡಿಜಿಟ್ ಇಂದ ಎಂಡ್ ಆಗ್ತವೆ. ಥ್ಯಾಂಕ್ ಯು.